ಆತ್ಮೀಯ ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ತುಂಬಾ ಜನ ರೈತರುಗಳಿಗೆ ಇದೇ ತಿಂಗಳು 18ನೇ ತಾರೀಕಿನಂದು ಹಾಕಿದಂತ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ 17ನೇ ಕಂತು ಜಮಾವಣೆ ಆಗಿಲ್ಲ. ಅದೇ ರೀತಿ ಮಧ್ಯಂತರದಲ್ಲಿ ತುಂಬಾ ಜನ ರೈತರುಗಳಿಗೆ ಅಮೌಂಟ್ ಬರೋದು ಸ್ಟಾಪ್ ಆಗಿದೆ. ಅದು ಯಾವ ಕಾರಣಕ್ಕೋಸ್ಕರ ಸ್ಟಾಪ್ ಆಗಿದೆ, ಅದನ್ನ ಮತ್ತೆ ಆ ಅಪ್ಲಿಕೇಶನ್ ರೆಡಿ ಮಾಡೋದು ಹೇಗೆ, ನಂತರ ಆ ರೈತರುಗಳಿಗೆ ಇನ್ನು ಮುಂದೆ PM ಕಿಸಾನ್ ಹಣ ಬರೋದಿಲ್ವಾ, ಇದೆಲ್ಲದರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ. ಅದೇ ರೀತಿ ನಿಮಗೆ ಒಂದು ವೇಳೆ PM ಕಿಸಾನ್ ಹಣ ಬಂದಿಲ್ಲ ಅಂದರೆ ನೀವು ಏನೇನೆಲ್ಲ ಕ್ರಮಗಳನ್ನ ಅನುಸರಿಸಬೇಕು ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ ಸ್ನೇಹಿತರೆ. ನೀವು ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಬೇಕಾಗ್ತದೆ. ಹಾಗೇನೇ ಇದಕ್ಕೆ ಸೊಲ್ಯೂಷನ್ ಕೂಡ ಕೊಡ್ತೀನಿ. ನೀವು ಯಾವ ರೀತಿ ಕಂಪ್ಲೇಂಟ್ನ ರೈಸ್ ಮಾಡಿ ಈ ನಿಮ್ಮ ಹಣನ ವಾಪಸ್ ತರಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆನೂ ಕೂಡ ಫುಲ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನೀವು PM ಕಿಸಾನ್ ವೆಬ್ಸೈಟ್ನ ಓಪನ್ ಮಾಡ್ಕೊಂಡಿದ್ದ ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಮೊದಲಿಗೆ ಫಸ್ಟ್ ನೀವು ನಿಮ್ಮದು KYC ಆಗಿದೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮದು ಆಧಾರ್ ನಂಬರು ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ಗೆ ಒಂದು OTP ಬರುತ್ತೆ ಸ್ನೇಹಿತರೆ. ಆ OTPನ ಹಾಕಿ ನೀವು ಸಬ್ಮಿಟ್ ಮಾಡಿದ್ರೆ ಬರುತ್ತೆ KYC ಇಸ್ ಆಲ್ರೆಡಿ ಡನ್ ಅಂತ. ಈ ರೀತಿ ಬಂತು ಅಂದರೆ ನೀವು KYC ಆಗಿದೆ, ನಿಮ್ದೇನು ಸಮಸ್ಯೆ ಇಲ್ಲ ಅಂತ ಅರ್ಥ. ತದನಂತರ ಹಿಂದೆ ಹೋಗಿ ಮತ್ತೆ ಇಲ್ಲಿ ನೀವು ನೋಡ್ಬೋದು ನೋ ಯುವರ್ ಸ್ಟೇಟಸ್, ಇದನ್ನ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಫೈಂಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಲಾಗಿನ್ ಮಾಡ್ಕೋಬೇಕು ಅಂದರೆ ಎಂಟರ್ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳುತ್ತೆ. ನಿಮ್ಮ ಬಳಿ ರಿಜಿಸ್ಟ್ರೇಷನ್ ನಂಬರ್ ಇರಲ್ಲ, ನಿಮ್ಮ ಹತ್ರ ಓನ್ಲಿ ಆಧಾರ್ ನಂಬರ್ ಮತ್ತು ನಿಮ್ಮ ಫೋನ್ ನಂಬರ್ ಇರುತ್ತೆ. ನೀವೇನು ಇಲ್ಲಿ ನೋ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ, ಈ ಆಪ್ಷನ್ನ ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸರ್ಚ್ ಫೋನ್ ನಂಬರು ಮತ್ತು ಆಧಾರ್ ನಂಬರು. ನೀವು ಒಂದು ವೇಳೆ ಆಧಾರ್ ನಂಬರ್ ಮುಖಾಂತರ ಸರ್ಚ್ ಮಾಡ್ತೀನಿ ಅಂದರೆ ನಿಮಗೆ ಅದು ಸರ್ಚ್ ಆಗಲ್ಲ ಸ್ನೇಹಿತರೆ. ತುಂಬ ಜನಗಳು ನೀವು ಆಧಾರ್ ನಂಬರ್ ಹಾಕಿ ಸರ್ಚ್ ಮಾಡ್ತಾ ಇದ್ದೀರಿ, ಅದು ಸರ್ಚ್ ಆಗಲ್ಲ. ನೀವು ಆಧಾರ್ ನಂಬರ್ ಆಪ್ಷನ್ನ ಡಿಸೇಬಲ್ ಮಾಡಿ ಇಲ್ಲಿ ಮೊಬೈಲ್ ನಂಬರ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೀವು ಇತ್ತೀಚೆಗೆ KYC ಮಾಡಿದಂಥ ಫೋನ್ ನಂಬರ್ನ ಹಾಕಬೇಕಾಗತ್ತೆ. ಆ ಫೋನ್ ನಂಬರ್ ಹಾಕಿ ಇಲ್ಲಿ ಕಾಣ್ತಿರೋ ಕ್ಯಾಪ್ಷನ್ನ ಫಿಲ್ ಮಾಡಬೇಕಾಗತ್ತೆ. ಮಾಡಿದ ನಂತರ ಇಲ್ಲಿ ಗೆಟ್ ಮೊಬೈಲ್ OTP ಅಂತ ಇದೆ, ಅದನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಫಿಲ್ ಮಾಡಬೇಕಾಗ್ತದೆ. OTPನ ಫಿಲ್ ಮಾಡಿ ಇಲ್ಲಿ ಗೆಟ್ ಡೀಟೇಲ್ಸ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ಫೈಂಡ್ ಆಯಿತು ನೋಡಿ ಸ್ನೇಹಿತರೆ. ಇದನ್ನು ಕಾಪಿ ಮಾಡ್ಕೊಳ್ಳಿ, ಯಾಕಂದರೆ ಇದು ಮುಂದೆ ನಿಮ್ಗೆ ಸರ್ಚ್ ಮಾಡಲಿಕ್ಕೆ ಬೇಕಾಗ್ತದೆ. ನಂತರ ಸ್ನೇಹಿತರೆ ನೀವು ಮತ್ತೆ ಬ್ಯಾಕ್ಗೆ ಹೋಗಬೇಕಾಗುತ್ತೆ, ಅಂದರೆ ಮೇನ್ ಪೇಜ್ಗೆ ಹೋಗಬೇಕಾಗ್ತದೆ. ಈಗ ಮೇನ್ ಪೇಜ್ಗೆ ಬಂದು ಮತ್ತೆ ನೀವು ನೋ ಯುವರ್ ಸ್ಟೇಟಸ್ ಅಂತ ಇದೆಯಲ್ಲ ಅದನ್ನೇ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಯಾಸ್ ಇಟ್ ಇಸ್ ಮೊದಲು ಓಪನ್ ಆಯ್ತಲ್ಲ ಅದೇ ರೀತಿ ನಿಮ್ಮ ರಿಜಿಸ್ಟರ್ ನಂಬರ್ ಅಂತ ಕೇಳುತ್ತೆ. ನೀವು ಅಲ್ಲಿ ಕಾಪಿ ಮಾಡ್ಕೊಂಡಂಥ ರಿಜಿಸ್ಟ್ರೇಷನ್ ನಂಬರ್ನ ನೀವು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಚನ ಫಿಲ್ ಮಾಡಿ. ಮಾಡಿದ ನಂತರ ಗೆಟ್ OTP ಅಂತ ಕ್ಲಿಕ್ ಮಾಡಿದ್ರೆ ರಿಜಿಸ್ಟರ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಅಲ್ಲಿ ಹಾಕಬೇಕಾಗ್ತದೆ. OTPನ ಹಾಕಿ ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ನಿಮ್ಮ ರಿಜಿಸ್ಟ್ರೇಷನ್ ಡೀಟೇಲ್ಸು ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಎಲಿಜಿಬಲ್ ಸ್ಟೇಟಸ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಲ್ಯಾಂಡ್ ಸೀಡಿಂಗು ಎಸ್ ಅಂತ ಬರಬೇಕು. ಈ ಥರ KYCನೂ ಕೂಡ ಎಸ್, ಮತ್ತು ನಿಮ್ಮ ಆಧಾರ್ ಬ್ಯಾಂಕ್ಗೆ ಲಿಂಕ್ ಆಗಿದೆಯಾ ಎಲ್ಲ ಸ್ಟೇಟಸ್ಸು ಕೂಡ ಈ ಥರ ಗ್ರೀನಲ್ಲಿ ತೋರಿಸ್ಬೇಕಾಗುತ್ತೆ. ಕೆಲವ್ರಿಗೆ ಆಗಿಲ್ಲ ಅಂದರೆ ಇದು ಇಂಟು ಮಾರ್ಕಲ್ಲಿ ತೋರಿಸುತ್ತೆ, ರೆಡ್ಡಲ್ಲಿ ನೋ ಅಂತ ತೋರಿಸುತ್ತೆ. ಆ ಥರ ಏನಾದ್ರು ಇತ್ತು ಅಂದರೆ ನೀವು ಅದನ್ನು ಸರಿಪಡಿಸ್ಕೋಬೇಕಾಗ್ತದೆ. ತದನಂತರ ಇಲ್ಲಿ ನೀವು ಕೆಳಗಡೆ ಬಂತು ಅಂದರೆ ಇಲ್ಲಿ ನಿಮ್ಮದು FTO ಜನರೇಟೆಡ್ ಅಂದರೆ FTO ಪ್ರೊಸೀಡ್ ಅಂದರೆ ಇಲ್ಲಿ ಕೆಲವ್ರಿಗೆ ತುಂಬ ಜನಕ್ಕೆ ನೋ ಅಂತ ಬರ್ತಾ ಇದೆ. ಇಲ್ಲಿ ಎಸ್ ಅಂತ ಬಂತು ಅಂದರೆ ನಿಮಗೆ ಅಮೌಂಟು ರಿಲೀಸ್ ಆಗಿದೆ ಅಂತ ಅರ್ಥ. ಇಷ್ಟೆಲ್ಲ ನೋಡ್ಕೊಂಡಿದ್ದ ನಂತರ ಸ್ನೇಹಿತರೆ ನೀವು ನಿಮ್ಮ ಅಮೌಂಟು ಯಾವ ಉದ್ದೇಶಕ್ಕೆ ಯಾವ ಕಂತಿನಲ್ಲಿ ಹಣ ಸ್ಟಾಪ್ ಆಗಿದೆ ಅದನ್ನು ನೋಡ್ಕೋಬೇಕು ಅಂದರೆ ನೀವು ಮತ್ತೆ ಸರ್ಚ್ ಬಾರ್ಗೆ ಹೋಗಿ ಅಲ್ಲಿ PFMS ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗ್ತದೆ. ನೀವು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ನೋಡಿ ಸ್ನೇಹಿತರೆ. ಇಲ್ಲಿ ಒಂದು 3-4 ಸ್ಟೆಪ್ ಇದೆ, ಎಲ್ಲ ಸ್ಟೆಪ್ನು ಕೂಡ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ನೀವು ಲಾಸ್ಟಲ್ಲಿ ಗವರ್ನೆನ್ಸಿನ ಹೆಂಗೆ ಅಟ್ಯಾಚ್ ಮಾಡಬೇಕು ಅಂತ ಅಂದರೆ ಕಂಪ್ಲೇಂಟ್ನ ಯಾವ ರೀತಿ ರೈಸ್ ಮಾಡಬೇಕು ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ DBT ಸ್ಟೇಟಸ್ ಟ್ರ್ಯಾಕರ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸೆಲೆಕ್ಟ್ ಅಂತ ಬರುತ್ತೆ, ಇಲ್ಲಿ ನೀವು PM ಕಿಸಾನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ DBT ಸ್ಟೇಟಸ್ ಅಂತ ಬರುತ್ತೆ, ಇದು ಯಾಸ್ ಇಟ್ ಇಸ್ ಹಂಗೆ ಬಿಟ್ಬಿಡಿ, ಪೇಮೆಂಟ್ ಅಂತ ಬಿಟ್ಬಿಡಿ. ತದನಂತರ ಎಂಟರ್ ಯುವರ್ ಅಪ್ಲಿಕೇಶನ್ ID ಅಂತ ಕೇಳುತ್ತೆ. ಇಲ್ಲಿ ನೀವು ಅಲ್ಲಿ ಫೈಂಡ್ ಮಾಡ್ಕೊಂಡಂಥ ಅಪ್ಲಿಕೇಶನ್ ನಂಬರ್ನ ಹಾಕಬೇಕಾಗ್ತದೆ. ಹಾಕಿದ ನಂತರ ಇಲ್ಲಿ ಕಾಣ್ತಾ ಕ್ಯಾಪ್ಷನ್ನ ಫಿಲ್ ಮಾಡಬೇಕಾಗ್ತದೆ. ನಂತರ ಸರ್ಚ್ ಅಂತ ಕೊಟ್ಟರೆ ನೀವು ಇಲ್ಲಿ ಕೆಳಗಡೆ ಬಂತು ಅಂದರೆ ಇಲ್ಲಿ ಫುಲ್ ಡೀಟೇಲ್ಸ್ ಶೋ ಆಗುತ್ತೆ ಸ್ನೇಹಿತರೆ. ನಿಮ್ಮದು ಅಮೌಂಟು ಎಷ್ಟು ಕಂತು ಬಂದಿದೆ ಮತ್ತು ಯಾವ ಡೇಟಲ್ಲಿ ಲಾಸ್ಟು ಕ್ರೆಡಿಟ್ ಆಯಿತು ನಿಮ್ಮದು ಎಲ್ಲ ಡೀಟೇಲ್ಸು ಈ ಥರ ಬರುತ್ತೆ. ಇಲ್ಲಿ ಸಕ್ಸಸ್ ಅಂತ ಬರಬೇಕಾಗ್ತದೆ ಸ್ನೇಹಿತರೆ. ಅಪ್ರೂವ್ಡ್ ಬೈ ಏಜೆನ್ಸಿ, ಅಮೌಂಟ್ ಯಾವಾಗ ರಿಲೀಸ್ ಆಗ್ತು ಮತ್ತು ಅಮೌಂಟ್ ಯಾವಾಗ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಯಿತು ಎಲ್ಲ ಡೀಟೇಲ್ಸು ಕೂಡ ಈ ರೀತಿ ಶೋ ಆಗುತ್ತೆ ಸ್ನೇಹಿತರೆ. ನಿಮ್ಮದು ಯಾವುದಾದ್ರು ಒಂದು ವೇಳೆ ಸ್ಟಾಪ್ ಆಗಿದ್ರೆ ಅದನ್ನು ಕೂಡ ಡೀಟೇಲ್ಸ್ ತೋರಿಸುತ್ತೆ. ಯಾವ ಕಂತು ಯಾವ ಡೇಟಲ್ಲಿ ನಿಮಗೆ ಲಾಸ್ಟ್ ಕಂತು ಬಂದಿರೋದು ಅದರ ಡೀಟೇಲ್ಸು ಕೂಡ ಇಲ್ಲಿ ತೋರಿಸುತ್ತೆ. ಇದಾದ ನಂತರ ನೀವು ಒಂದು ವೇಳೆ
ನಿಮ್ಮ ಅಮೌಂಟ್ ಬಂದಿಲ್ಲ ಅಂದರೆ ಮತ್ತೆ ಏನು ಮಾಡಬೇಕು ಅಂತ ನೆಕ್ಸ್ಟ್ ಸ್ಟೆಪ್ಪಲ್ಲಿ ತೋರಿಸ್ಕೊಡ್ತೀನಿ. ನೀವು ಮತ್ತೆ ಸರ್ಚ್ ಬಾರ್ಗೆ ಹೋಗಿ ಸ್ನೇಹಿತರೆ ವೆಬ್ಸೈಟ್ಗೆ ಹೋಗಬೇಕಾಗ್ತದೆ. ಸ್ನೇಹಿತರೆ ಇಲ್ಲಿ ನೀವು ಅಪ್ಡೇಷನ್ ಸೆಲ್ಫ್ ರಿಜಿಸ್ಟ್ರೇಷನ್ ಅಂತ ಕಾಣ್ತಾ ಇದೆ ಫಾರ್ಮರ್ ಅಂತ. ನೀವೇನೋ ಸ್ವತಃ ಅಪ್ಡೇಷನ್ ಅಂದರೆ ನಿಮ್ದು ಏನಾದ್ರು ಲ್ಯಾಂಡ್ ಸೀಡಿಂಗ್ ಆಗಿಲ್ಲ ಅಂದರೆ, ಅಕಸ್ಮಾತ್ ನಿಮ್ಮ ಹೆಸರಲ್ಲಿ ಏನಾದ್ರು ತಪ್ಪಾಗಿದ್ರೆ ಅಂದರೆ ಆಧಾರ್ ಮತ್ತು ಪಾಣಿಲಿರುವಂಥ ಹೆಸರುಗಳು ಮಿಸ್ಮ್ಯಾಚ್ ಆಗಿದ್ರೆ, ನೀವು ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಬಾಕ್ಸ್ಗೆ ಆಧಾರ್ ನಂಬರ್ನ ಹಾಕಿ, ಇಲ್ಲಿ ಕಾಣ್ತಿರೋ ಕ್ಯಾಪ್ಷನ್ ಹಾಕಿ ಸರ್ಚ್ ಅಂತ ಮಾಡಿದ್ರೆ ಒಂದು ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಅಲ್ಲಿ ಹೋಗಿ ನೀವು ಲ್ಯಾಂಡ್ ಸೀಡಿಂಗು ಮತ್ತು ಎಲ್ಲ ಡೀಟೇಲ್ಸು ಕೂಡ ಅಲ್ಲಿ ಓಪನ್ ಆಗುತ್ತೆ. ನೀವು ಅಲ್ಲಿ ಎಡಿಟ್ ಮಾಡ್ಕೋಬೋದು. ಅದಕ್ಕಿಂತ ನಿಮ್ಗೆ ಇನ್ನು ಬೆಸ್ಟು ಒಂದು ಆಯ್ಕೆ ಅಂದರೆ ನೀವು ಹತ್ತಿರದ CSC ಸೆಂಟರ್ಗಳಿಗೆ ಹೋದರೆ ಅವ್ರ ಲಾಗಿನ್ ಎಲ್ಲ ಆದರೆ ಬೇಗ ಆಗುತ್ತೆ ಸ್ನೇಹಿತರೆ. ನೀವು ಎಕ್ಸ್ಟರ್ನಲ್ ಲಾಗಿನ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ CSC ಲಾಗಿನ್ ಅಂತ ಬರುತ್ತೆ. ನೀವು CSC ಲಾಗಿನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ CSC ID ಕನೆಕ್ಟ್ ಆಗುತ್ತೆ. ಇಲ್ಲಿ ನಿಮ್ಮ CSC ID ಮತ್ತು ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಷನ್ನ ಫಿಲ್ ಮಾಡಬೇಕಾಗುತ್ತೆ. ಸರ್ಚ್ ಅಂತ ಕೊಟ್ಟರೆ ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ನೀವಿಲ್ಲಿ ಫಾರ್ಮರ್ ರಿಜಿಸ್ಟ್ರೇಷನ್ನು, ಎಡಿಟ್ ಫಾರ್ಮರ್ ಡೀಟೇಲ್ಸು, ಬಯೋಮೆಟ್ರಿಕ್ ಆಧಾರ್ ಅಥೆಂಟಿಕೇಷನ್ನು, ಸ್ಟೇಟಸ್ ರಿಜಿಸ್ಟ್ರೇಷನ್ ಫಾರ್ಮರು, ಹಾಗೆ ರಿಪೋರ್ಟು ಯಾರ್ಯಾರು ರಿಜೆಕ್ಟ್ ಆಗಿದೆ ಆ ಲಿಸ್ಟ್ನು ಕೂಡ ಇಲ್ಲಿ ನೋಡ್ಬೋದು. ಅದೇ ರೀತಿ ಬಯೋಮೆಟ್ರಿಕ್ ಆಧಾರ್ ಅಥೆಂಟಿಕೇಷನ್ ಅಂದರೆ ನೀವು ಒಂದು ವೇಳೆ ನಿಮ್ಮ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಆಗಿಲ್ಲ ಅಂದರೆ ನೀವು ಬಯೋಮೆಟ್ರಿಕ್ ಅಂದರೆ ನಿಮ್ಮ ತಮ್ಮ ಮುಖಾಂತರನೂ ಕೂಡ ಇಲ್ಲಿ ಈ KYCನ ಕಂಪ್ಲೀಟ್ ಮಾಡ್ಬೋದು. ಇದು CSC ಸೆಂಟ್ರಲ್ಲಿ ಮಾತ್ರ ಮಾಡ್ಲಿಕ್ಕಾಗೋದು. ನೀವು ಸೆಲ್ಫಾಗಿ ಮಾಡ್ತೀನಿ ಅಂದರೆ ಫೋನ್ ನಂಬರ್ ಲಿಂಕ್ ಆಗಿರಬೇಕಾಗ್ತದೆ. ತದನಂತರ ಸ್ನೇಹಿತರೆ ಇಲ್ಲಿ ಎಡಿಟ್ ಫಾರ್ಮರ್ ಡೀಟೇಲ್ಸ್ ಅಂತ ಇದೆಯಲ್ಲ, ಈ ಆಪ್ಷನ್ಗೆ ಹೋದರೆ ನೀವು ಇಲ್ಲಿ ನಿಮ್ಮ ಆಧಾರ್ ನಂಬರು ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಷನ್ ಹಾಕಿದ್ರೆ ನಿಮ್ಮದು ಫುಲ್ಲು ಡೀಟೇಲ್ಸು ನೀವು ರಿಜಿಸ್ಟ್ರೇಷನ್ ಮಾಡಬೇಕಾದಾಗ ಕೊಟ್ಟಿರ್ತಕ್ಕಂಥ ಡೀಟೇಲ್ಸ್ ಓಪನ್ ಆಗುತ್ತೆ. ಅಲ್ಲಿ ಏನಾರ ಒಂದು ವೇಳೆ ನಿಮ್ಮದು ಲ್ಯಾಂಡ್ ಕೂತಿಲ್ಲ ಅಂದರೆ, ವಿತೌಟ್ ಲ್ಯಾಂಡ್ ಆಗಿದ್ರೆ, ಹಾಗೆಯೇ ನಿಮ್ಮ ಹೆಸರುಗಳು ಏನಾರು ಚೇಂಜ್ ಆಗಿದ್ರೆ, ಈಗ ಸಪೋಸ್ ಇನ್ಸಿಲ್ ಆ್ಯಡ್ ಆಗಬೇಕಾಗಿತ್ತು, ಇಲ್ಲ ಇನ್ಸಿಲ್ ತೆಗಿಬೇಕಿತ್ತು, ಹಾಗೆಯೇ ನಿಮ್ಮ ಪಾಣಿ ಮತ್ತು ನಿಮ್ಮ ಆಧಾರ್ ಕಾರ್ಡು ಎರಡರಲ್ಲೂ ಕೂಡ ಹೆಸರು ಒಂದೇ ರೀತಿ ಇರಬೇಕಾಗ್ತದೆ. ಅದೆಲ್ಲ ಕೂಡ ಇಲ್ಲಿ ನೀವು ಎಡಿಟ್ ಮಾಡ್ಕೋಬೋದು. ನೀವು ಹತ್ತಿರದ CSC ಸೆಂಟರ್ಗಳಿಗೆ ಹೋಗಿ ಭೇಟಿ ಮಾಡಿ. ಇದಾದ ನಂತರ ಸ್ನೇಹಿತರೆ ಇವೆಲ್ಲವೂ ಕೂಡ ಕರೆಕ್ಟಾಗಿ ಇದ್ದು ಕೂಡ ನಿಮ್ಮ ಅಮೌಂಟ್ ಬಂದಿಲ್ಲ ಅಂದರೆ ನೀವೇನು ಮಾಡಬೇಕು ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು PG ಪೋರ್ಟಲ್ ಅಂತ ಟೈಪ್ ಮಾಡಬೇಕಾಗತ್ತೆ. ಟೈಪ್ ಮಾಡಿ ಸರ್ಚ್ ಅಂತ ಕೊಟ್ಟರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಆಪ್ಷನ್ನೇ ಕಾಣುತ್ತೆ CP ಗ್ರಾಮ್ಸ್ ಅಂತ. ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಡಿಪಾರ್ಟ್ಮೆಂಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆಫ್ ಪಬ್ಲಿಕ್ ಗವರ್ನೆನ್ಸ್ ಅಂತ ಬರುತ್ತೆ. ಇದು ಸರ್ಕಾರದ ಅಧಿಕೃತ ಕಂಪ್ಲೇಂಟ್ ಸ್ವೀಕಾರ ಮಾಡುವಂಥ ಇಲಾಖೆ ಆಗಿರ್ತದೆ ಸ್ನೇಹಿತರೆ. ನೀವು ಯಾವುದೇ ಸ್ಕೀಮ್ಗಾದರೂ ಕೂಡ ಇಲ್ಲೇ ಕೂಡ ನೀವು ಗವರ್ನೆನ್ಸ್ ಅಂದರೆ ನಿಮ್ಮ ಅಪೀಲನ್ನು ಮಾಡ್ಬೋದು. ಇಲ್ಲಿ ರಿಜಿಸ್ಟರ್ ಆರ್ ಲಾಗಿನ್ ಅಂತ ಕಾಣ್ತಾ ಇದೆ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ನೀವು ಫಸ್ಟ್ ಟೈಮ್ ನೀವು ಏನಾದ್ರು ಓನಾಗಿ ಮ್ಯಾನುವಲ್ ಆಗಿ ಮಾಡ್ತೀನಿ ಅಂದರೆ ಸಜೆಷನ್ ಫಾರ್ ದ ನ್ಯೂ CP ಗ್ರಾಮ್ಸ್ ಅಂತ ಇದೆ. ನೀವು ಇಲ್ಲಿ ಸ್ವತಃ ಕೂಡ ನೀವು ನಿಮ್ಮ ಫೋನ್ ನಂಬರ್ ಮುಖಾಂತರ ನೀವು ಲಾಗಿನ್ನ ಮಾಡ್ಕೋಬೋದು. ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರು, ನಿಮ್ಮ ಜಿಮೇಲು, ಹಾಗೆಯೇ ಇಲ್ಲಿ ಸಜೆಷನ್ಸು, ರಿಜಿಸ್ಟ್ರೇಷನ್ ಪ್ರೋಸೆಸ್ಸು ಏನಿದೆ ಕಂಪ್ಲೇಂಟ್ಸು ಅದು ಆ ಥರದ್ದು ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಕಂಪ್ಲೀಟ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಲಾಗಿನ್ ID ಎಲ್ಲ ಸಿಗುತ್ತೆ. ತದನಂತರ ನೀವು ಲಾಗಿನ್ ಮಾಡಿಕೊಂಡು ಕಂಪ್ಲೇಂಟ್ ರೈಸ್ ಮಾಡ್ಬೋದು. ಅಕಸ್ಮಾತ್ ನೀವು CSC ಸೆಂಟ್ರ್ಗಳಿಗೆ ಹೋದರೆ ಅಲ್ಲಿ ಡಿಜಿಟಲ್ ಸೇವಾ ಕನೆಕ್ಟ್ ಅಂತ ಡೈರೆಕ್ಟಾಗಿ ಇದನ್ನ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಗುತ್ತೆ. ನಾನೀಗ CSC ಮೂಲಕ ಕನೆಕ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಈ ಥರ ಬರುತ್ತೆ. ಇಲ್ಲಿ ನೀವು ಎಸ್ ಅಂತ ಮಾಡಬೇಕಾಗುತ್ತೆ. ನಂತರ ಅಧಿಕೃತವಾಗಿ ಈಗ ಈ ಥರ ಪೇಜ್ ಓಪನ್ ಆಗ್ತು ಸ್ನೇಹಿತರೆ. ನೀವು ಇಲ್ಲಿ ಲಾಡ್ಸ್ ಫಾರ್ ಪಬ್ಲಿಕ್ ಗವರ್ನೆನ್ಸ್ ಅಂತ ಕಾಣುತ್ತೆ. ಇಲ್ಲಿ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಕೆಲವು ಕಂಡೀಷನ್ನ ನೀವು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ನೀವು ಅಗ್ರಿ ಬಾಕ್ಸ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಮಾಡಿದ್ರೆ ಈ ಥರ ಎಲ್ಲ ಡಿಪಾರ್ಟ್ಮೆಂಟ್ದು ಡೀಟೇಲ್ಸು ಓಪನ್ ಆಗುತ್ತೆ. ಇಲ್ಲಿ ನೀವು ಯಾವ ಇಲಾಖೆಗೆ ಬರ್ತದೆ ನಿಮ್ಮದು PM ಕಿಸಾನ್ ಅದನ್ನು ಒಂದ್ಸರಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ ವೆಲ್ಫೇರ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಪ್ರಶ್ನೆ ಆಪ್ಷನ್ನೇ. ತದನಂತರ ಸರ್ಚ್ ಸೆಲೆಕ್ಟ್ ಮೇನ್ ಕ್ಯಾಟಗರಿ ಅಂತ ಬರುತ್ತೆ. ಇಲ್ಲಿ ನೀವು PM ಕಿಸಾನ್ ಅಂತ ಟೈಪ್ ಮಾಡಬೇಕಾಗತ್ತೆ. PM ಕಿಸಾನ್ ಅಂತ ಟೈಪ್ ಮಾಡಿದ್ರೆ PM ಕಿಸಾನ್ ರಿಲೇಟೆಡ್ ಇಶ್ಯೂಸ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಆಪ್ಷನಲ್ಲಿ ಸೆಲೆಕ್ಟ್ ದ ನೆಕ್ಸ್ಟ್ ಲೆವೆಲ್ ಕ್ಯಾಟಗರಿ ಅಂತ ಬರುತ್ತೆ. ಇಲ್ಲಿ ನಿಮ್ಮದು ಯಾವ್ಯಾವ ರೀಸನ್ಗೋಸ್ಕರ ಸ್ಟಾಪ್ ಆಗಿದೆ ಆ ಎಲ್ಲ ರೀಸನ್ನ ಕರೆಕ್ಟಾಗಿ ಫೈಂಡ್ ಮಾಡಿಕೊಂಡು ಅದನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ನಿಮ್ಮ ಯಾವ ಉದ್ದೇಶಕ್ಕೋಸ್ಕರ ನಿಮ್ಮದು ಬಂದಿಲ್ಲ, ರಾಂಗ್ ಅಕೌಂಟ್ ನಂಬರ್ ಏನಾದ್ರು ಚೇಂಜ್ ಆಗಿದೆಯಾ, ನಾನ್ ರಿಸಿಪ್ಟ್ ಆಫ್ PM ಇನ್ಸ್ಟಾಲ್ಮೆಂಟು ಅಂದರೆ ನಿಮಗೆ ಇನ್ಸ್ಟಾಲ್ಮೆಂಟ್ ಇಲ್ಲಿ ಗಂಟ ಬಂದಿಲ್ವಾ, ಟು ಅಪ್ ಟು ಬ್ಯಾಂಕ್ ಅಕೌಂಟ್ ಆನ್ ಪೋರ್ಟಲ್ ಬೆನಿಫಿಟ್ ಆಫ್ ಆಲ್ ಫಾರ್ಮರ್ಸ್ ಫ್ಯಾಮಿಲಿ. ನಂತರ ಅಪ್ರೂವಲ್ ಆಫ್ ಡಾಕ್ಯುಮೆಂಟ್ ಬೈ ಸ್ಟೇಟು, ಏನೋ ಸ್ಟೇಟ್ ಹಂತದಲ್ಲಿ ನಿಮ್ಮದು ಸ್ಟಾಪ್ ಆಗಿದ್ರೆ ಅಪ್ರೂವಲ್ ಕೊಡ್ತಾ ಇಲ್ಲ ಅಂದರೆ ನೀವು ಅದನ್ನು ಕೂಡ ನೀವು ಇಲ್ಲಿ ಹಾಕ್ಬೋದು ಇದನ್ನು ರೀಸನ್ನ. ಇಷ್ಟು ರೀಸನ್ಗಳಿದೆ ಸ್ನೇಹಿತರೆ. ಇದರಲ್ಲಿ ನಿಮ್ದು ಯಾವುದಿದೆ ನಿಮ್ಮ ಅಮೌಂಟು ಬಂದಿಲ್ಲ ಅಂತಂದರೆ ನಾನ್ ರಿಸಿಪ್ಟ್ PM ಕಿಸಾನು ಮಧ್ಯಂತರದ ಸ್ಟಾಪ್ ಆಗಿದೆ ಅಂದರೆ ಇದನ್ನು ಹಾಕಿ ಇಲ್ಲಿ ನೀವು ಕೆಳಗಡೆ ನಿಮ್ಮದು ಯಾವ ಉದ್ದೇಶಕ್ಕೋಸ್ಕರ ಹಣ ಬಂದಿಲ್ಲ ಅಂತೇಳಿ ಇಲ್ಲಿ ನೀವು ಟೈಪ್ ಮಾಡಿ. ಅದೇ ರೀತಿ ನಿಮ್ಮದು ಯಾವ್ದಾದ್ರು ಸ್ಕ್ರೀನ್ಶಾಟ್ ಇದ್ದರೆ ಅಂದರೆ ನಿಮ್ಮದು ಹಣ ಬರದೇ ಇರೋದ್ರ ಬಗ್ಗೆ ಏನಾದ್ರು FTO ಜನರೇಟೆಡ್ ನಾಟ್ ಅಂತ ಬಂದಿದ್ರೆ ಆ ಥರದ್ದು ಒಂದು ಸ್ಕ್ರೀನ್ಶಾಟ್ ತೊಗೊಂಡು, ಅಕಸ್ಮಾತ್ ನಿಮ್ಮದು ಎಲ್ಲ ಕರೆಕ್ಟಾಗಿದ್ದರೂ ಕೂಡ ನಿಮ್ದು ಏನಾರು ಅಮೌಂಟ್ ಬಂದಿಲ್ಲ ಅಂದರೆ ಅದನ್ನು ಕೂಡ ನೀವು PDF ಫೈಲ್ ಮುಖಾಂತರ ನೀವು ಇಲ್ಲಿ ಕನ್ವರ್ಟ್ ಮಾಡಿ ಇಲ್ಲಿ ಚೂಸ್ ಫೈಲ್ ಮಾಡಿದ್ರೆ ನಿಮ್ಮದು ಅದು ಚೂಸ್ ಆಗುತ್ತೆ. ನಂತರ ಅಟ್ಯಾಚ್ ಮಾಡಿದ್ರೆ ಇಲ್ಲಿ ನೆಕ್ಸ್ಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮದು ಸಬ್ಮಿಟ್ ಸ್ಟೇಜ್ಗೆ ಹೋಗೋ ನಂತರ
ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ಸು ಯಾವ ರೀತಿ ಇದೆ, ನೀವು ಕಂಪ್ಲೇಂಟ್ ಮಾಡಿದಂಥ ಸ್ಟೇಟಸ್ಸು ಯಾವ ರೀತಿ ಇದೆ ಅಂತ ಇಲ್ಲಿ ಗವರ್ನೆನ್ಸಿ ಅಂತ ಇದೆ, ಅದನ್ನು ಟೈಪ್ ಮಾಡಿದ್ರೆ ವೇವ್ ಸ್ಟೇಟಸ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಅಪ್ಲಿಕೇಶನ್ ಐ ಡಿ ಬಂದಿರುತ್ತೆ. ಅದನ್ನು ಹಾಕಿ ನೀವು ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ನಿಮ್ಮ ಮೊಬೈಲ್ ನಂಬರು ಮತ್ತು ಇಲ್ಲಿ ಸೆಕ್ಯೂರಿಟಿ ಕೋಡು ಇದನ್ನ ಹಾಕಿ ನೀವು ಸಬ್ಮಿಟ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನು ಯಾವ ಸ್ಟೇಜಲ್ಲಿದೆ ಅಂಥೇಳಿ ಡೀಟೇಲ್ಸ್ ಓಪನ್ ಆಗುತ್ತೆ ಸ್ನೇಹಿತರೆ. ಈ ರೀತಿ ನಿಮಗೆ ಪಿ ಎಮ್ ಕಿಸಾನ್ ಹಣ ಬಂದಿಲ್ಲ ಅಂದರೆ ನೀವು ಸರ್ಕಾರಕ್ಕೆ ಮನವಿನೂ ಕೂಡ ಸಲ್ಲಿಸ್ಬೋದು. ತದನಂತರ ನಿಮ್ಮ ಮುಂದಿನ ಹಂತದ ಕಂತುಗಳು ಬಂದೇ ಬರುತ್ತೆ ಸ್ನೇಹಿತರೆ. ಇದಿಷ್ಟು ಸ್ನೇಹಿತರೆ ಮಾಹಿತಿ. ಅದಲ್ಲದೆ ಇದ್ರ ಜೊತೆಗೆ ಈಗ ಪಿ ಎಮ್ ಕಿಸಾನ್ಗೆ ಹೊಸದಾಗಿ ನೋಂದಣಿ ಮಾಡೋವಂಥವ್ರಿಗೆ ವೆಬ್ಸೈಟು ರನ್ನಿಂಗ್ ಇದೆ ಸ್ನೇಹಿತರೆ. ದಯವಿಟ್ಟು ಯಾರ್ಯಾರೆಲ್ಲ ಬ್ಯಾಲೆನ್ಸ್ ಇದ್ದೀರಾ, ಈಗ ಸಪೋಸು ಪೋತಿ ಖಾತೆಗಳಾಗಿದ್ದರೆ ಆ ಥರ ಅವರು ಕೂಡ ಇಲ್ಲಿ ಅರ್ಜಿನ ಹಾಕ್ಬೋದು. ತದನಂತರ 2 ಆಪ್ಷನ್ ಓಪನ್ ಆಗಿದೆ, 2019 ಮೊದಲು ನಂತರ 2019 ನಂತರ ಅಂತ. ಆ 2 ಅಪ್ಲಿಕೇಶನ್ ಕೂಡ ನೀವು ಇಲ್ಲಿ ಹಾಕ್ಬೋದು ಸ್ನೇಹಿತರೆ. ನಿಮ್ಮ ಹತ್ತಿರದ CSC ಕೇಂದ್ರಗಳಿಗೆ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಇದಿಷ್ಟು ಸ್ನೇಹಿತರೆ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.